ಕಸ್ತೂರಿ ಮೇಥಿ ಸಾಫ್ಟ್ ಬರಲಿಕ್ಕೆ, ಅರಿಶಿನ ಪುಡಿ ಸ್ಮೆಲ್ಲು ಹೋಗಲಿಕ್ಕೆ, ಉಪ್ಪು ರುಚಿಗೆ, ಮೆಣಸಿನ ಪುಡಿ ಖಾರಕ್ಕೆ, ಪೆಪ್ಪರ್ ಪುಡಿ ಎಕ್ಸ್ಟ್ರಾ ಖಾರಕ್ಕೆ, ಧನಿಯಾ ಪುಡಿ ರುಚಿಗೆ, ಸ್ವಲ್ಪ ಕಬಾಬ್ ಪುಡಿ ಕೂಡ ರುಚಿಗೆ, ಒಂಚೂರು ಅಕ್ಕಿ ಪುಡಿ ಮಸಾಲೆ ಟೈಟಾಗಿ ಹಿಡ್ಕೊಳ್ಳಿಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಲ್ತ್ ಮತ್ತು ಟೇಸ್ಟಿಗೆ, ನಿಂಬೆಹಣ್ಣು ಹುಳಿ ರುಚಿ ಮತ್ತು ಹೆಲ್ತಿಗೆ. ನಿಂಬೆಹಣ್ಣಲ್ಲಿ ಒಳ್ಳೊಳ್ಳೆ ಅಂಶಗಳಿದೆ ಅಲ್ವ, ವಿಟಮಿನ್ ಸಿ. ಮಿಕ್ಸ್ ಮಾಡೋಣ. ಅಗತ್ಯ ಇದ್ದರೆ ಮಾತ್ರ ನೀರು ಹಾಕಿ ಒಂಚೂರು ಚೂರು ಚೂರು ಚೂರು, ಜಾಸ್ತಿ ನೀರು ಹಾಕಿದರೆ ಇದು ಎಣ್ಣೆ ಎಳ್ಕೊಳ್ಳುತ್ತೆ. ಹಾಗಾಗಿ ನೋಡಿಕೊಂಡು ಅಗತ್ಯ ಬಂದರೆ ಸ್ವಲ್ಪ ಚಿಮುಕಿಸಿ ಅಷ್ಟೇ, ಇಲ್ಲಾಂದರೆ ಹಾಗೇ ಇರಲಿ. ಹೀಗೆ ಮುಚ್ಚಿಡೋಣ, 1 ಅವರ್ ಹೀಗೆ ಇರಲಿ, ಆಮೇಲೆ ಫ್ರೈ ಮಾಡೋಣ. ಈಗ ನಮ್ಮ ಚಿಕನ್ನ ಕಬಾಬ್ ಮಾಡೋಣ. ಮೊದಲಿಗೆ ನಾವು ಇಲ್ಲಿ ಎಣ್ಣೆ ತಗೊಳ್ತಾ ಇದ್ದೀನಿ. ಇವತ್ತು ನಾನು ಸನ್ಫ್ಲವರ್ ಎಣ್ಣೆ ತಗೊಂಡೆ, ಕೊಬ್ಬರಿ ಎಣ್ಣೆಗೆ ಬಹಳ ರೇಟ್ ಇದೆ, ಹಾಗಾಗಿ ಡೀಪ್ ಫ್ರೈ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಕೊಬ್ಬರಿ ಎಣ್ಣೆಯಲ್ಲಿ ತುಂಬಾ ರೇಟ್ ಇದೆ, ಖರ್ಚು ಮಾಡೋದಕ್ಕೊಂದು ಲಿಮಿಟ್ ಇರಬೇಕಲ್ವಾ. ಈಗ ಮಿಕ್ಸ್ ಮಾಡಿ 1 ಗಂಟೆ ಆಗಿದೆ. ಅದರಲ್ಲಿ ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿಟ್ಟೆ. ಇವಾಗ ನಾವು ಫ್ರೈ ಮಾಡೋಣ. ಈಗ ನಮ್ಮ ಎಣ್ಣೆ ಬಿಸಿಯಾಗಿದೆ, ಕಬಾಬ್ ಮಾಡುವಲ್ಲ ನೋಡಿ, ಮಸಾಲೆ ಚೆನ್ನಾಗಿ ಎಳೆದಿದೆ. 1 ಗಂಟೆ ಆಯ್ತಲ್ವ ನಾವು ಮಿಕ್ಸ್ ಮಾಡಿ. ಎಷ್ಟು ಬೇಕೋ ಅಷ್ಟೇ ಮಾಡಿ ಮತ್ತೆ ಬಾಕಿ ಇರೋದು ಫ್ರಿಜ್ಜಲ್ಲಿಟ್ಟು ಮತ್ತೆ ಆಮೇಲೆ ಬೇಕಾದಾಗ ಮಾಡುವ. ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಉಲ್ಟಾಕೋಣ. ಇನ್ನೊಂದು ಕಡೆ ಚೆನ್ನಾಗಿ ಫ್ರೈ ಆದರೆ ನಮ್ಮ ಕಬಾಬ್ ರೆಡಿ ಆಗುತ್ತೆ. ಯಾವಾಗಲೂ ಹೈ ಫ್ಲೇಮಲ್ಲಿಟ್ಟು ಮಾಡಬೇಕು, ಡೀಪ್ ಫ್ರೈ ಎಲ್ಲ ಕೂಡ, ಇಲ್ಲಾಂದರೆ ಎಣ್ಣೆ ಸಖತ್ ಎಣ್ಣೆ ಹಿಡಿಯುತ್ತದೆ. ಕಬಾಬ್ ಆಗ್ತಾ ಬಂತು, ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಹಾಕೋಣ, ಇಲ್ಲಾಂದರೆ ಫ್ರೈ ಮಾಡಿ ಕೊನೆಗೆ ಅದರ ಮೇಲೆ ಹಾಕಿದ್ರೂ ನಡೆಯುತ್ತೆ. ಈಗ ನಮ್ಮ ಕಬಾಬ್ ರೆಡಿಯಾಗಿದೆ. ಹಾಗೆ ಈಗ ತೆಗಿಯೋಣ ಅಲ್ವಾ, ಈ ಥರ ಇದರಲ್ಲಿ ಎಣ್ಣೆ ಎಲ್ಲ ಹೋಗುತ್ತೆ ನೋಡಿ ಚೆನ್ನಾಗಿ. ಈಗ ನಮ್ಮ ಕಬಾಬ್ ರೆಡಿ ಆಯಿತು ನೋಡಿ.